ನಾಗಮಂಗಲದ ಬಳಿಕ ಇದೀಗ ಮಂಗಳೂರಿನ ಬಿಸಿ ರೋಡ್ನಲ್ಲೂ ಕೂಡ ಧಾರ್ಮಿಕ ಸಂಘರ್ಷದಂತಹ ವಾತಾವರಣ ಏರ್ಪಡ್ತಾ ಇದೆ. ಅದರಲ್ಲೂ ಹಿಂದೂ ಮುಸ್ಲಿಂ ಎರಡೂ ಸಂಘಟನೆಗಳ ಒಂದು ನಡುವೆ ಬಿಸಿ ರೋಡ್ ಚಲೋ ಅನ್ನುವಂಥದ್ದೇನಿದೆ ಇದೀಗ ಒಂದು ಧಾರ್ಮಿಕ ಸಂಘರ್ಷಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಹಿಂದೂ ಪರ ಸಂಘಟನೆಯ ಅನೇಕ ಕಾರ್ಯಕರ್ತರು ಬಿಸಿ ರೋಡ್ಗೆ ಇಳಿದಿದ್ರು. ಇದೇ ಸಂದರ್ಭದಲ್ಲಿ ಬ್ಯಾರಿಕೇಡ್ ತಳ್ಳಿ ಹಾಕಿ ಹೋದಂತಹ ಒಂದು ಘಟನೆ ಕೂಡ ನಡೆದಿದೆ. ಯಾವುದೇ ಸವಾಲಿಗೆ ಉತ್ತರವನ್ನು ಮುಂದಿನ ದಿವಸಗಳಲ್ಲಿ ಕೂಡ ಕೊಡ್ಲಿಕ್ಕೆ ನಾವೆಲ್ಲರೂ ತಯಾರಾಗಿರಬೇಕು ಅಂತ ಹೇಳುತ್ತಾ ಬಹಳ ಸಂತೋಷ ಆಗ್ತಾ ಇದೆ. ನಾನು ಯಾವುದೇ ಒಂದು ಹೇಳಿಕೆಯನ್ನು ಕೊಟ್ಟಿರಲಿಲ್ಲ ಬಿಸಿ ರೋಡ್ಗೆ ಬನ್ನಿ ಅಂತೇಳಿ. ಆದರೆ ನೀವು ಸ್ವಯಂ ಪ್ರೇರಿತವಾಗಿ ಇದು ಶರಣ್ಯಗೆ ಹಾಕಿದಂತಹ ಸವಾಲಲ್ಲ, ಇದು ನಮಗೆ ಹಾಕಿದ ಸವಾಲು ಎಂಬ ಕಾರಣಕ್ಕೋಸ್ಕರ ಸಾವಿರಾರು ಸಂಖ್ಯೆಯಲ್ಲಿ ಹಿಂದುತ್ವದ ಹೋರಾಟಕ್ಕೆ ಸಿಕ್ಕಿದಂತಹ ಜಯ ಇದು, ನೀವು ಮಾಡಿದಂತ ಹೋರಾಟಕ್ಕೆ ಸಿಕ್ಕಿದಂತಹ ಜಯ ಇದು. ಅದಕ್ಕೋಸ್ಕರ ದಕ್ಷಿಣ ಕನ್ನಡ ಜಿಲ್ಲೆ ಅದು ಹಿಂದುತ್ವದ ಫ್ಯಾಕ್ಟರಿ ಎಂಬುದನ್ನು ತಮಗೆಲ್ಲರಿಗೂ ಕೂಡ ನಾನು ಅಭಿನಂದನೆಯನ್ನು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೀನಿ. ಬಲೋ ಭಾರತ್ ಮಾತಾ ಕೀ ಕಾರ್ಯಕರ್ತರು ಸೇರಿ ನಾವು ಒಂದು ಚಾಲೆಂಜ್ನ ಸ್ವೀಕಾರ ಮಾಡ್ತೀವಿ ಅಂತ ಹೇಳಿ ಇಲ್ಲಿ ಸೇರಿಕೊಂಡಿದ್ರು. ಅದಕ್ಕೆ ಅನುಗುಣವಾಗಿ ನಾವು ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ. ಯಾವುದೇ ರೀತಿಯ ಅಹಿತಕರ ಘಟನೆಗಳಾಗದೇ ರೀತಿಯಲ್ಲಿ ಮತ್ತು ಈಗಾಗಲೇ ನಾವು ಎಲ್ಲ ಪ್ರಿಕಾಷನರಿ ಮೆಷರ್ಸ್ನ ತೊಗೊಳ್ತೀವಿ. ಒಂದು ಕಡೆ ಒಂದು ಹಬ್ಬ ನಡೀತಾ ಇದೆ, ಮತ್ತೊಂದು ಕಡೆ ಪ್ರತಿಭಟನೆ ಅಂತ ಹೇಳಿ ಬಂದಿರೋದ್ರಿಂದ
ಪೊಲೀಸ್ ಇಲಾಖೆ ವತಿಯಿಂದ ಏನೇನು ಕಾನೂನು ರೀತಿಯ ಕ್ರಮ ತಗೊಳ್ಬೇಕಾಗಿತ್ತೋ ಅದನ್ನೆಲ್ಲ ನಾವು ತೊಗೊಂಡಿದ್ದೀವಿ. ಯಾವುದೇ ರೀತಿಯ ಘಟನೆಗಳಾಗದೇ ಇರುವಂಥ ಒಂದು ಬಂದೋಬಸ್ತನ್ನು ಕೂಡ ನಾವು ಮಾಡ್ಕೊಂಡಿದ್ದೀವಿ. ಸರ್, ಈಗ ಈ ರೂಟಲ್ಲಿ ಮೆರವಣಿಗೆ ಬರುತ್ತೆ ಅನ್ನುವಂಥದ್ದೆಲ್ಲ ಮಾಹಿತಿ, ಅದನ್ನು ಬದಲಾವಣೆ ಮಾಡುವಂಥ ಇಲ್ಲ, ಆ ಥರ ನಾವು ಯಾವುದೇ ರೀತಿಯ ಬದಲಾವಣೆಗಳು ಮಾಡಿಲ್ಲ. ಏನು ಹಬ್ಬ ಮಾಡ್ತಿದ್ದಾರೆ ಅದೇ ರೀತಿ ನಡೀತಾ ಇದೆ. ಅವರು ಈಗ ಯಾರು ಪ್ರತಿಭಟನೆ ಕರೆ ಕೊಟ್ಟಿದ್ದಾರೆ ಅವರು ಕೂಡ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತೀವಿ ಅಂತಲೇ ಹೇಳಿದರು. ಅದೇ ರೀತಿ ನಾವು ಕೂಡ ಅವ್ರಿಗೆ ಹೇಳಿದ್ವಿ, ಏನಾದರೂ ಸಮಸ್ಯೆ ಆದರೆ ನಾವು ಕಾನೂನು ರೀತಿ ಕ್ರಮ ತಗೊಳ್ತೀವಿ ಅಂತ. ಮತ್ತೊಬ್ಬ